ಹಲೋ ಎವ್ರಿವನ್, ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ಎಲ್ಲರೂ? ನಾನು ಮಾತ್ರ ಸದ್ಯಕ್ಕೆ ತುಂಬ ಚೆನ್ನಾಗಿದ್ದೀನಿ. ಆದರೆ ಹೋದ ವಾರ ಎಲ್ಲ ತುಂಬ ಜ್ವರ ಇತ್ತು, ಕೋಲ್ಡ್ ಇತ್ತು, ಸ್ಟ್ರೆಸ್ ಇತ್ತು. ಅದ್ರ ಜೊತೆಗೆ ತುಂಬ ಬ್ಯುಸಿ ಇದ್ದೆ ನಾನು, ತುಂಬ ಅಂದರೆ ತುಂಬ. ಬಟ್ ನಾವು ಐ ಆಮ್ ಬ್ಯಾಕ್. ಸೊ ಕ್ಯಾರಲ್ಸಿಂದ ಹಿಡಿದು ಕ್ರಿಸ್ಮಸ್ವರೆಗೂ ಎಲ್ಲ ವೀಡಿಯೋಸ್ ನಾನು ಒಂದಾದ್ಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನು ಮಾತ್ರ ತುಂಬ ಎಂಜಾಯ್ ಮಾಡಿದೆ ಕ್ಯಾರಲ್ಸಲ್ಲಿ. ಸ್ವಲ್ಪ ತೊಂದರೆ ಆಯಿತು, ಆದರೆ ಅದೆಲ್ಲ ಯಾರು ಕೇರ್ ಮಾಡ್ತಾರೆ? ನಾವು ಬಂದಿದ್ದು ದೇವ್ರ ಕೆಲಸ ಮಾಡೋಕ್ಕೆ, ಅದು ಮಾಡಿಕೊಂಡು ಹೋಗ್ತಾ ಇರಬೇಕು. ಅದೇ ನನ್ನ ಸ್ಟೈಲು. ಸೊ ಅದೇ ನಾನು ಫಾಲೋ ಮಾಡಿದೆ. ಈ ಸತಿ ಕ್ಯಾರಲ್ಸಲ್ಲಿ ನನ್ನನ್ನು ಕೊಯರ್ ಲೀಡರ್ ಮಾಡಿದ್ರು. ನನಗೆ ಶಾಕ್ ಆಯಿತು, ಬಟ್ ಇಟ್ಸ್ ಓಕೆ, ಮಾಡೋಣ, ನೋ ಪ್ರಾಬ್ಲಮ್. ನಾವು ಯಾವ ಕೆಲಸ ಕೊಟ್ಟರು ಇಲ್ಲ ಬೇಡ ಅಂತ ಅನ್ನೋದಿಲ್ಲ, ಓಕೆ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟೆ. ಇನ್ನು ಕ್ಯಾರಲ್ಸ್ ವಿಷಯಕ್ಕೆ ಬಂದರೆ, ನಿಜ ಹೇಳಬೇಕು ಅಂದರೆ ಒಂದೇ ಒಂದು ಖುಷಿ ಏನು ಅಂದರೆ, ನಾವೆಲ್ಲ ಒಟ್ಟಾಗಿ ಸೇರಿ ಪ್ರೇಯರ್ ಮಾಡಿಕೊಂಡು ಒಂದೊಂದು ಮನೆಗೂ ಹೋಗಿ ಹಾಡುಗಳ ಮುಖಾಂತರ, ವಾಕ್ಯದ ಮೂಲಕ ಯೇಸು ಕ್ರಿಸ್ತನು ಜನಿಸಿದ ಸುವಾರ್ತೆಯನ್ನು ಆ ಕುಟುಂಬದ ಜೊತೆಗೆ ಹಂಚ್ಕೊಳ್ತೀವಲ್ಲ, ಆ ಸಂತೋಷ, ಆ ಸಂಭ್ರಮ ಬೇರೆ ಎಲ್ಲೂ ಸಿಗಲ್ಲ. ನಿಜ ಹೇಳ್ತಿದ್ದೀನಿ. ಯಾಕಂದರೆ ಕ್ಯಾರಲ್ ಅಂದರೆ ಕೇವಲ ಹಾಡು ಅಲ್ಲ, ಅದು ದೇವರ ಪ್ರೀತಿಯನ್ನು ಘೋಷಿಸುವ ಸಂದೇಶ ಆಗಿದೆ. ಸೊ ಅಂಧಕಾರದ ಮಧ್ಯೆ ಬೆಳಕಾಗಿ ಬಂದ ದೇವರು ನಮ್ಮ ನಡುವೆ ವಾಸ ಮಾಡಲು ಬಂದಿದ್ದಾರೆ. ಆ ಖುಷಿನ ನಾವು ನಮ್ಮೊಟ್ಟಿಗೆ ಮಾತ್ರ ಅಲ್ಲದೆ, ನಮ್ಮ ಫ್ಯಾಮಿಲಿ ಜೊತೆ ಮಾತ್ರ ಅಲ್ಲದೆ, ಬೇರೆ ಫ್ಯಾಮಿಲೀಸ್ ಜೊತೆ ಎಲ್ಲ ನೇಬರ್ಸ್ ಜೊತೆ ಅದು ಹಂಚ್ಕೊಳ್ತೀವಲ್ಲ, ಅದು ನಿಜವಾದ ಕ್ರಿಸ್ಮಸ್. ಅಂದರೆ ನಾವು ಕಂಪ್ಲೀಟಾಗಿ 5 days ಆರ್ 6 days ಕ್ಯಾರಲ್ಸ್ ಮಾಡಿದ್ದೀವಿ. ಸೊ ಈ ಲಾಸ್ಟ್ ಡೇ ಬಂದ್ಬಿಟ್ಟು ತುಂಬ ದೂರ ಇತ್ತು, ಹೊಸ ರೋಡು ಆ ಕಡೆ ಎಲ್ಲ ಹೋಗಿದ್ವಿ. ಸೊ ಆ ಹೋಗೋ ಜರ್ನಿಯಲ್ಲಿ ನಾವು ತುಂಬ ಟ್ರಾಫಿಕ್ ಇತ್ತು. ಕ್ಯಾರಲ್ಸ್ ಅಂದರೆ ನಾವು ಆಗಿನ ಕಾಲದಲ್ಲೆಲ್ಲ ಅಲ್ಲೇ ನಡ್ಕೊಂಡು ಹೋಗ್ತಿದ್ರು. ಬಟ್ ಇವಾಗ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ. ಅಲ್ಲಿ ಹೋಗಬೇಕು ಅಂದರೆ ಬೆಂಗಳೂರು ಟ್ರಾಫಿಕ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ, ನೀವೇ ನೋಡ್ತಾ ಇದ್ದೀರಾ. ಸೊ ಅದನ್ನೆಲ್ಲ ದಾಟ್ಕೊಂಡು ಆ ಟ್ರಾಫಿಕ್ ಮಧ್ಯದಲ್ಲಿ ನಾವು ಸ್ವಲ್ಪ ಕೆಲವೊಂದು ಗೇಮ್ಸ್ ಆಡಿಕೊಂಡು, ಈ ವ್ಯಾನಲ್ಲಿ ನಾವು ಬರೀ ಮಕ್ಕಳಿದ್ರು ಸ್ವಲ್ಪ ಜನ. ಸೊ ಅವ್ರ ಜೊತೆ ನಾನು ಗೇಮ್ಸ್ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಕೊನೆಗೂ ರಾಮದೊಡ್ಡನಹಳ್ಳಿ ಎಲ್ಲ ಮನೆಗೂ ಹೋಗಿ ಲಾಸ್ಟ್ ಡೇ ಕ್ಯಾರಲ್ಸ್ನ ಮುಗಿಸ್ಕೊಂಡು ಬಂದ್ವಿ.